ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಇಂದು ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಹೈವೋಲ್ಟೇಜ್ ಸಭೆ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ನಡೆಸಲಿರುವ ಸಿದ್ದರಾಮಯ್ಯ. 15ಕ್ಕೂ ಹೆಚ್ಚು ಸಚಿವರಿಗೆ ಕೋಕ್ ನೀಡಿ ಹೊಸಬರಿಗೆ ಚಾನ್ಸ್ ಸಾಧ್ಯತೆ. ದೆಹಲಿ ಪ್ರಯಾಣದ ವೇಳೆಯೇ ಪ್ರಧಾನಿ ಮೋದಿ ಭೇಟಿಯಾಗಲಿರುವ ಸಿಎಂ. ಕಬ್ಬು ಬೆಂಬಲ ಬೆಲೆ ಹೆಚ್ಚಳ ವಿಚಾರದ ಬಗ್ಗೆ ಚರ್ಚೆ. ನೀರಾವರಿ ಯೋಜನೆ, ಜಿಎಸ್ಟಿ ಪರಿಹಾರ, ಮಳೆ ಹಾನಿ ಪರಿಹಾರ ನೀಡುವಂತೆಯೂ ಮನವಿ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಯಾವತ್ತೂ ಕಾಂಗ್ರೆಸ್ಗೆ ಬ್ಲಾಕ್ ಮೇಲ್ ಮಾಡಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕಬ್ಬಿಗೆ 3,100 ರೂಪಾಯಿ ದರ ನಿಗದಿಗೆ ಆಗ್ರಹಿಸಿ ಬೀದರ್ನಲ್ಲಿ ನಡೆಯುತ್ತಿರುವ ಧರಣಿ 5ನೇ ದಿನಕ್ಕೆ. ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಎದುರು ಅಹೋರಾತ್ರಿ ಧರಣಿಗೆ ಬಿಜೆಪಿ ಸಾಥ್. ಜಿಲ್ಲೆಯಲ್ಲಿ 2 ಸಚಿವರಿದ್ದರೂ ರೈತರ ಬಗ್ಗೆ ಕಾಳಜಿ ಇಲ್ಲ ಎಂದು ಕಿಡಿ. ದೆಹಲಿ ಕೆಂಪುಕೋಟೆ ಬಳಿ ಭೀಕರ ಕಾರ್ ಸ್ಫೋಟ ಪ್ರಕರಣದ ತನಿಖೆ ಚುರುಕು. ಇತ್ತ ಜಮ್ಮು ಕಾಶ್ಮೀರದ ನೌಗಾಮ್ ಠಾಣೆಯ ಆಕಸ್ಮಿಕ ಸ್ಫೋಟದ ಬಗ್ಗೆಯೂ ಪರಿಶೀಲನೆ. ಕೇಂದ್ರದ ಫೋರೆನ್ಸಿಕ್ ಸಿಬ್ಬಂದಿ ಭೇಟಿ ನೀಡಿ ತಲಾಶ್. ಕಾರ್ ಸ್ಫೋಟ ಸಂಬಂಧ ಕಾರಿನ ನೋಂದಾಯಿತ ಮಾಲೀಕ ಅಮೀರ್ ರಶೀದ್ ಅಲಿ ಬಂಧನ. ಉಗ್ರ ಉಮರ್ ಉನ್ ನಬಿ ಜೊತೆ ಸೇರಿ ದಾಳಿಗೆ ಸಂಚು ರೂಪಿಸಿದ್ದ ಕಾಶ್ಮೀರ ನಿವಾಸಿ ಅರೆಸ್ಟ್. ಉಗ್ರರೊಂದಿಗೆ ಸಂಪರ್ಕ ಹಿನ್ನೆಲೆ ಹರಿಯಾಣ ಮೂಲದ ವೈದ್ಯೆ ಪ್ರಿಯಾಂಕಾ ಶರ್ಮಾ ವಶಕ್ಕೆ. ರಾಧೇಯ ಸಿನಿಮಾದ ಫೈಟಿಂಗ್ ಸೀನ್ ಚಿತ್ರೀಕರಣದ ವೇಳೆ ಅವಘಡ. ಸ್ಯಾಂಡಲ್ವುಡ್ನ ನಟ ಅಜಯ್ ರಾವ್ ಕಾಲಿಗೆ ಪೆಟ್ಟು. ಎಡಗಾಲಿಗೆ ಗಂಭೀರ ಗಾಯ ಹಿನ್ನೆಲೆ ಆಪರೇಷನ್ ಮಾಡಿದ್ದು ನಟನಿಗೆ ವಿಶ್ರಾಂತಿ. ಇಂದಿನಿಂದ ಬೆಂಗಳೂರಿನ ಬಸವನಗುಡಿ ಕಡಲೆಕಾಯಿ ಪರಿಷೆ. ಬೆಳಗ್ಗೆ 10 ಗಂಟೆಗೆ ದೊಡ್ಡ ಬಸವಣ್ಣನಿಗೆ ಕಡಲೆಕಾಯಿ ತುಲಾಭಾರ. 5 ಎತ್ತುಗಳಿಗೆ ಕಡಲೆಕಾಯಿ ಗಿಡ ತಿನ್ನಿಸಿ ಉದ್ಘಾಟನೆ. ಪ್ರತಿ ವರ್ಷ 3 ದಿನ ನಡೀತಾ ಇದ್ದ ಜಾತ್ರೆ ಈ ಬಾರಿ 5 ದಿನಕ್ಕೆ ವಿಸ್ತರಣೆ. ಶೋಕಿಗಾಗಿ ಮನೆಗಳ್ಳತನ ಮಾಡುತ್ತಿದ್ದ ಇಂಜಿನಿಯರಿಂಗ್ ವಿದ್ಯಾರ್ಥಿ ಚೇತನ್ ಅರೆಸ್ಟ್. ಮೋಜು ಮಸ್ತಿಗಾಗಿ ಸ್ನೇಹಿತ ಅಭಿಷೇಕ್ ಜೊತೆಗೂಡಿ ಮಾಡಿದ ಕರಾಮತ್ತಿನಿಂದ ಚಿಕ್ಕಬಳ್ಳಾಪುರ ಪೊಲೀಸರಿಂದ ಕೋಳ. ಚಿನ್ನ ಬೆಳ್ಳಿ ಕದ್ದ ಬಗ್ಗೆ ಬಂದ ದೂರು ಆಧರಿಸಿ ಆರೋಪಿಗಳು ಅರೆಸ್ಟ್. ಕೊಡಗಿನ ಬೆಟ್ಟ ಗುಡ್ಡಗಳ ನಡುವಿನ ಕಾಫಿ ತೋಟದ ಕಾರ್ ರೇಸಿಂಗ್ನಲ್ಲಿ ಅವಘಡ. ಜಿಪ್ಸಿಯೊಂದು ಪಲ್ಟಿಯಾಗಿದ್ದು ಅದೃಷ್ಟವಶಾತ್ ಚಾಲಕ ಮತ್ತು ನ್ಯಾವಿಗೇಟರ್ ಪಾರು. ಮತ್ತೊಂದು ಕಡೆ ಕಾರ್ ಪಲ್ಟಿಯಾಗಿದ್ದು ಎಲ್ಲರೂ ಬಚಾವ್. ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಉರುಳಿ ಬಿದ್ದ ಗೋಧಿ ತುಂಬಿದ ಮತ್ತೊಂದು ಲಾರಿ. ರಸ್ತೆ ತುಂಬಾ ಚೆಲ್ಲಾಡಿದ ಗೋಧಿಗಾಗಿ ಮುಗಿಬಿದ್ದ ಜನ. ತುಮಕೂರು ಜಿಲ್ಲೆಯ ಹುಳಿಯ ರಸ್ತೆಯ ಹುಯಿಲ್ ದೊರೆ ಬಳಿ ಘಟನೆ. ಶಿವಮೊಗ್ಗ ಗ್ರಾಮಾಂತರ ಭಾಗಗಳಲ್ಲಿ ಕಾಡಾನೆ ಪ್ರತ್ಯಕ್ಷ. ಮಲೆಶಂಕರ, ಮಂಜರಿಕೊಪ್ಪ, ಪುರದಾಳು ಹಾಗೂ ಸಿರಿಗೆರೆ ಭಾಗದಲ್ಲಿ ಸಂಚಾರ. ವಿಡಿಯೋ ವೈರಲ್ ಬೆನ್ನಲ್ಲೇ ಗ್ರಾಮಸ್ಥರಲ್ಲಿ ಆತಂಕ. ಎಂದಿನಿಂದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮಂಡಲ ಯಾತ್ರೆ ಪ್ರಾರಂಭ. ಸಕಲ ಪೂಜಾ ವಿಧಿವಿಧಾನಗಳ ಮೂಲಕ ನಿನ್ನೆ ಸಂಜೆ ದೇಗುಲ ಓಪನ್. ಮೊದಲ ದಿನವೇ ಅಪಾರ ಸಂಖ್ಯೆಯಲ್ಲಿ ಭಕ್ತರ ಆಗಮನ. ಭಾರತದಲ್ಲಿರುವ ಬಾಂಗ್ಲಾ ಮಾಜಿ ಪ್ರಧಾನಿ ಮೇಲಿನ ನರಮೇಧ ಕೇಸ್ ಶಿಕ್ಷೆ ಇಂದು ಪ್ರಕಟ. ಶೇಖ್ ಹಸೀನಾಗೆ ಮರಣದಂಡನೆ ನೀಡುವ ಬಗ್ಗೆ ಬಾಂಗ್ಲಾ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ ತೀರ್ಮಾನ. ಆದೇಶ ಹಿನ್ನೆಲೆ ಬಾಂಗ್ಲಾದಲ್ಲಿ ಅಹಿತಕರ ಘಟನೆ ನಡೆಯದಂತೆ ಭಾರೀ ಬಂದೋಬಸ್ತ್. ಭಾರತದ ಮೊದಲ ಖಾಸಗಿ ರೈಲ್ವೆ ನಿಲ್ದಾಣ ಸರ್ಕಾರಿ ರೈಲ್ವೆ ನಿಲ್ದಾಣಕ್ಕಿಂತ ಕ್ಲೀನ್. ಸ್ವಚ್ಛತೆಯಲ್ಲಿ ಮೆಚ್ಚುಗೆಗೆ ಪಾತ್ರವಾದ ಭೋಪಾಲ್ನ ಖಾಸಗಿ ರೈಲ್ವೆ ನಿಲ್ದಾಣ. ಪ್ರಯಾಣಿಕರ ಅನುಭವ ಮತ್ತು ಮೂಲ ಸೌಕರ್ಯಕ್ಕಾಗಿ ಹೊಸ ಮಾನದಂಡ ಸ್ಥಾಪಿಸುವಲ್ಲಿ ಯಶಸ್ವಿ. ಇರಾನ್ನ ಶಾಹೇಗ್ ಗ್ರಾಮದಲ್ಲಿ ನಿನ್ನೆ ಸುರಿದ ಮಳೆಯಿಂದಾಗಿ ಭೀಕರ ಪ್ರವಾಹ. ನಿರಂತರ ಮಳೆಯಿಂದ 40 ಮನೆಗಳು ಸಂಪೂರ್ಣ ಜಲಾವೃತ.
ಜನರನ್ನ ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ ರಕ್ಷಣಾಧಿಕಾರಿಗಳು. ಮೆಕ್ಸಿಕೋಗೂ ತಲುಪಿದ ಬಾಂಗ್ಲಾದೇಶ, ನೇಪಾಳ ಜೆನ್ಜಿ ಕಿಚ್ಚು ಮಾಂಜೋ ಹತ್ಯೆಯಿಂದಾಗಿ ಸರ್ಕಾರದ ವಿರುದ್ಧ ಯುವಕರ ಪ್ರತಿಭಟನೆ. ಭ್ರಷ್ಟಾಚಾರ ಮುಕ್ತ ಹಾಗೂ ಆರೋಗ್ಯ ವ್ಯವಸ್ಥೆ ಸುಧಾರಿಸಲು ಅನುದಾನ ಬೇಕೆಂದು ಹೋರಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.